ಪ್ರಪಂಚದಾದ್ಯಂತ ಎಕ್ಸ್ ಮುಸ್ಲಿಮರ ಸಂಖ್ಯೆ ಹೆಚ್ಚಾಗತೈತಿ. ಇಸ್ಲಾಂ ಕಂಟ್ರಿ ಒಳಗನ ಮುಸ್ಲಿಮ್ರಂತ ಹೇಳ್ಕೊಳಕ ಹಿಂಜರಿಯಾಕತ್ತಾರೆ. ಅಮೇರಿಕಾದಾಗ ಮುಸ್ಲಿಮ್ರು ನೀವಾ ಅಂತ ಕೇಳಿದ್ರೆ ನಾವಲ್ಲ ಅನ್ನಕತ್ತಾರೆ. ಮಹಿಳೆಯರ ಸ್ವಾತಂತ್ರ್ಯ ಕಸಿಯೋ ಇಸ್ಲಾಂ ನಮಗ್ ಬೇಡ ಅಂತಾರ ಇರಾನ್ ಒಳಗ. ಭಾರತದಾಗೂ ಕೋಟಿ ಕೋಟಿ ಮಂದಿ ಎಕ್ಸ್ ಮುಸ್ಲಿಮ್ರಿದ್ದಾರೆ. ಇಸ್ಲಾಂ ತೊರೆದವ್ರನ್ನ ಕೊಲ್ಲೋ ಮನಸ್ಥಿತಿ, ಜಿಹಾದಿ ಮನಸ್ಥಿತಿ ಜಾಗೃತ ಆಗ್ಯಾವ. ಮುಂದೊಂದಿನ ಇಸ್ಲಾಮ ಇರೋದಿಲ್ಲ ಅನ್ನೋ ಮಾತುಗಳು ಕೇಳಿ ಬರಾಕತ್ತವ. ಜಗತ್ತೊಳಗ ಎಕ್ಸ್ ಮುಸ್ಲಿಂ ಸಂಖ್ಯೆ ಹೆಚ್ಚಾಗತೈತಂತ. ಇಸ್ಲಾಂ ಧರ್ಮವನ್ನ ಬೇಡ ಅಂತ ಬಿಟ್ಟು ಬರೋರ ಸಂಖ್ಯೆ ದಿನದಿಂದ ದಿನಕ್ಕೆ ಹೆಚ್ಚಾಗತೈತಂತ. ಬರೀ ಒಂದು ದೇಶ ಎರಡು ದೇಶ ಅಲ್ಲ, ಇಸ್ಲಾಂ ಹುಟ್ಟಿ ಬೆಳೆದಿರೋ ಅರಬ್ ಕಂಟ್ರಿ ಒಳಗನ ಈ ಎಕ್ಸ್ ಮುಸ್ಲಿಂ ಸಂಖ್ಯೆ ದಿನದಿಂದ ದಿನಕ್ಕ ಹೆಚ್ಚಾಕೋತ ಮ್ಯಾಲ ಹೊಂಟೈತಂತ. ಕೆಲವೊಬ್ರು ದೌರ್ಜನ್ಯ, ಕೆಲವೊಬ್ರು ತಮ್ಮ ಪ್ರಶ್ನೆಗಳಿಗೆ ಉತ್ತರ ಸಿಗಾಕತ್ತಿಲ್ಲ ಅಂತ, ಇನ್ನು ಕೆಲವೊಬ್ರು ಇಲ್ಲಿ ನಮಗೆ ಪರ್ಫೆಕ್ಟ್ ಆಗಿರೋ ಲೈಫ್ ಸಿಗಂಗಿಲ್ಲ, ನಾವು ಇದನ್ನ ಬಿಟ್ಟು ಹೊರಗೆ ಬರಾಕಬೇಕು ಅಂತ, ಹಿಂಗೆ ಒಬ್ಬೊಬ್ರು ಒಂದೊಂದು ಕಾರಣಗಳಿಂದ ಇಸ್ಲಾಮನ್ನ ತೊರೆಯಾಕತ್ತಾರ. ಇಸ್ಲಾಂ ಬಿಟ್ಟು ಎಕ್ಸ್ ಮುಸ್ಲಿಂ ಆಗಿ ಬದಲಾಗಕತ್ತಾರ. ಅಮೆರಿಕಾದ ಪ್ಯೂ ರಿಸರ್ಚ್ ಸೆಂಟರ್ ಏನೈತಲ್ಲ, ಒಂದು ವರದಿಯನ್ನ ಬಿಡುಗಡೆ ಮಾಡೈತಿ. ಆ ವರದಿ ಒಳಗ ಏನೆಲ್ಲ ಹೇಳೈತಿ ಅಂದ್ರ, ಯಾವ್ಯಾವ ದೇಶದಲ್ಲಿ ಮುಖ್ಯವಾಗಿ ಇಸ್ಲಾಂ ಕಂಟ್ರಿ ಒಳಗ ಎಷ್ಟು ಜನ ಎಕ್ಸ್ ಮುಸ್ಲಿಮ್ರ ಆಗ್ಯಾರ ಅಂತ ಹೇಳೈತಿ. ಅಮೆರಿಕಾದಾಗ 23% ಮುಸ್ಲಿಮ್ರು ತಮ್ಮನ್ನ ತಾವು ಮುಸ್ಲಿಮ್ರು ಅಂತ ಹೇಳ್ಕೊಳಕತ್ತಿಲ್ಲಂತ, ಹೇಳ್ಕೊಳಕ ಹಿಂದೆ ಅವರಿಗೆ ತಾವು ಇಸ್ಲಾಂ ಧರ್ಮದವರು ಅಂತ ಹೇಳ್ಕೊಳಕ ಮುಜುಗರ ಆಗತೈತಂತ. ಭಾರತದಾಗ 1,20,00,000 ಜನ ಇಸ್ಲಾಂ ಧರ್ಮದ ಆಚರಣೆಯಿಂದ ಹಿಂದೆ ಸರಿದಾರ. ಇಸ್ಲಾಂ ಬೆಳೆದು ಹುಟ್ಟಿ ದೊಡ್ಡದಾಗಿರೋ ಅರಬ್ ರಾಷ್ಟ್ರದೊಳಗನ 13% ಮಂದಿ ಇಸ್ಲಾಂ ಧರ್ಮದಿಂದ ದೂರ ಉಳಿದಾರ. ನಾವು ಮುಸ್ಲಿಮ್ರ ಅಲ್ಲ ಅಂತ ಹೇಳ್ಕೊಂತಾರಂತ. ಇರಾನ್ ಕಠಿಣವಾಗಿ ಧರ್ಮದ ಬಗ್ಗೆ ಆಚರಣೆಗಳನ್ನ ಹೇರಿ ಧರ್ಮದ ಆಚರಣೆ ಮಾಡಲೇಬೇಕು, ಇಸ್ಲಾಂ ಕಡ್ಡಾಯ ಅಂತ ಹೇಳಿರೋ ಇರಾನ್ ಒಳಗ 50% ಮಂದಿ ಮುಸ್ಲಿಂ ಧರ್ಮ ಬೇಡವೇ ಬೇಡ ಅಂತ ಕೈ ಮುಗ್ಯಾಕತ್ತಾರಂತ. ನೋಡ್ರಿ ಯಾವ ರೀತಿ ಬದಲಾವಣೆ ಆಗತೈತಿ. ಇಸ್ಲಾಂ ಧರ್ಮ ಬೇಡ ಅನ್ನೋರ ಸಂಖ್ಯೆ ಹೆಂಗೆ ಹೆಚ್ಚಾಗತೈತಿ. ಇವರೆಲ್ಲ ಈಗ ಯಾರು ಎಕ್ಸ್ ಮುಸ್ಲಿಂ ಆಗ್ಯಾರಲ್ಲ, ಅವರೆಲ್ಲ ಹೇಳೋದೇನು ಅಂತಂದ್ರೆ ಬೇರೆಯವರು ಬೇರೆ ಬೇರೆ ರೀತಿನೇ ಕಾರಣ ಹೇಳ್ತಾರೆ. ಕಟ್ಟುಪಾಡುಗಳನ್ನ ಪಾಲನೆ ಮಾಡಕ್ ನನಗಾಗುವುದಿಲ್ಲ ಅಂತ ಒಬ್ರು ಹೇಳಿದ್ರ, ಸ್ವಯಂ ನಿರ್ಧಾರಗಳಿಗೆ ಅಲ್ಲಿ ಸ್ವಾತಂತ್ರ್ಯ ಇಲ್ಲ, ಧರ್ಮ ಏನ್ ಹೇಳುತ್ತೋ ಅದನ್ನೇ ಮಾಡಬೇಕು, ಅಂದ್ರೆ ನಮಗೆ ನಮ್ಮ ಸ್ವಂತ ನಿರ್ಧಾರಗಳನ್ನ ತಗೊಳಕ್ಕೆ ಆಗೋದಿಲ್ಲ ಅಂತ ಇನ್ನೊಬ್ರು ಹೇಳ್ತಾರ. ಆಧುನೀಕರಣಗೊಳ್ಳಕ್ಕೂ ನಮಗ ಅಲ್ಲಿ ಅವಕಾಶ ಇಲ್ಲ ಅಂತ ಮತ್ತೊಬ್ರು ಹೇಳ್ತಾರ. ಹೆಣ್ಣು ಮಕ್ಕಳಿಗೆ ಅಲ್ಲಿ ಸ್ವಾತಂತ್ರ್ಯ ಇಲ್ಲ, ನಾವು ನಮಗಿಷ್ಟ ಬಂದಂಗ ಬಾಳಕ್ ಆಗೋದಿಲ್ಲ ಅಂತ ಒಬ್ರು ಹೇಳ್ತಾರ. ಹಿಂಗೆ ಒಬ್ಬೊಬ್ರು ಒಂದೊಂದು ಕಾರಣ ಕೊಟ್ಟು ಎಕ್ಸ್ ಮುಸ್ಲಿಂ ಆಗಾಕತ್ತಾರ. ಇರಾನ್ ಮೂಲದ ಒಬ್ಬ ಲೇಖಕಿ ಮರಿಯಂ ನವಾಜಿ ಹೇಳ್ತಾರ, ಹೆಂಗ ಹಿಂದ ಮುದ್ರಣಾಲಯ ಕ್ರಿಶ್ಚಿಯನ್ ಧರ್ಮದ ಮೇಲೆ ಪ್ರಭಾವ ಬೀರಿತ್ತಲ್ಲ, ಹಂಗ ಈಗಿನ ಕಾಲದಾಗ ಇಂಟರ್ನೆಟ್ ಇಸ್ಲಾಂ ಧರ್ಮದ ಮೇಲೆ ಪ್ರಭಾವ ಬೀರಾಕತ್ತೈತಿ ಅಂತಾರ. ಹಿಂದ ಏನಾಗಿತ್ತು ಮುದ್ರಣಾಲಯ ಸಂದರ್ಭದಾಗ ಅಂತಂದ್ರ, ಕ್ರಿಶ್ಚಿಯನ್ ಧರ್ಮದ ಬಗ್ಗೆ ಯಾರಿಗೆಲ್ಲ ಪ್ರಶ್ನೆಗಳಿದ್ವು, ಹೆಂಗಿದ್ನ ತಿಳ್ಕೊಬೇಕು ಅಂತ ಅನ್ಕೊಂಡಿದ್ರು, ಹಂಗ ಪ್ರಿಂಟ್ ಆಗಕತ್ತು. ಅವರ ಪ್ರಶ್ನೆಗಳಿಗೆ ಉತ್ತರಗಳವ್ರಿಗೆ ಸಿಗಾಕತ್ತು. ಉತ್ತರ ಸಿಕ್ಕವರು ಅಲ್ಲೇ ಉಳ್ಕೊಂಡ್ರು, ಉತ್ತರ ಸಿಗದೆ ಇರೋರು ಮತ್ತೆ ಧರ್ಮದ ಮೇಲಿನ ಮೋಹವನ್ನ ಬಿಟ್ರು. ಅದೇ ರೀತಿ ಈಗ ಇಸ್ಲಾಂ ಧರ್ಮದೊಳಗಿರೋ ಕೆಲವೊಂದು ಮುಂದುವರೆದ ತಲೆಗಳು, ಅಂದ್ರೆ ಬುದ್ಧಿವಂತ ತಲೆಗಳು ಪ್ರಶ್ನೆ ಮಾಡಕತ್ತವ ಧರ್ಮಗುರುಗಳನ್ನ, ಇದು ಹೆಂಗೆ ಅದು ಹೆಂಗೆ ಅಂತ. ಅವ್ರು ಕೇಳೋ ಪ್ರಶ್ನೆಗಳಿಗೆ ಧರ್ಮಗುರುಗಳ ಬಳಿ ಉತ್ತರನ ಇಲ್ಲ. ಅವ್ರು ಕೊಡೋ ಉತ್ತರ ಅವ್ರಿಗೆ ಸ್ಯಾಟಿಸ್ಫ್ಯಾಕ್ಷನ್ ನೀಡಾಕತ್ತಿಲ್ಲ. ಇದೇನೋ ತಪ್ಪೈತಿ, ಏನೋ ರಾಂಗ್ ನಂಬರ್ ಕನೆಕ್ಟ್ ಆಗತೈತಿ ಅಂತ ಧರ್ಮದಿಂದ ಹಿಂದುಳಿಯಾಕತ್ತಾರ. ಇದೇ ಮುಖ್ಯ ಕಾರಣ ಅಂತ ಮರಿಯಂ ಹೇಳ್ತಾರ. ಇನ್ನ ಭಾರತದಾಗ ಎಕ್ಸ್ ಮುಸ್ಲಿಂ ಅನ್ನೋದು ಒಂದು ಚಳುವಳಿಯಾಗಿ ಬಿಟ್ಟೈತಿ. ದಿನದಿಂದ ದಿನಕ್ಕೆ ಅವರ ಸಂಖ್ಯೆ ಹೆಚ್ಚಾಗತೈತಿ. ಅದರ ಜೊತೆ ಅವ್ರಿಗೆ ಅಂತ ಒಂದೊಂದು ಸಂಸ್ಥೆಗಳು ಹುಟ್ಕೊಳಕತ್ತಾವ. ಕೇರಳದಾಗ ಎಕ್ಸ್ ಮುಸ್ಲಿಂ ಆಫ್ ಇಂಡಿಯಾ ಅಂತ ಒಂದು ಸಂಸ್ಥೆ ಐತಿ. ಅವರ ಘೋಷವಾಕ್ಯನ ಏನೈತಿ ಅಂತಂದ್ರ, ಅಸಮ್ಮತಿ, ಧರ್ಮ ತ್ಯಾಗ, ಧರ್ಮ ನಿಂದನೆ, ಯಾವುದನ್ನ ಒಪ್ಪೋದಿಲ್ಲೋ ಆ ಧರ್ಮ ಬಿಡಬೇಕು, ಯಾವ ಧರ್ಮ ನಮಗ ಸರಿ ಅನ್ಸೋದಿಲ್ವೋ ಅದ್ರ ಬಗ್ಗೆ ಪ್ರಶ್ನೆ ಮಾಡಬೇಕು. ಇದು ಅವರ ಲೈನ್ ಆಗ್ಬಿಟ್ಟೈತಿ. ಅವ್ರು ಇದೇ ರೀತಿ ಪ್ರಶ್ನೆ ಮಾಡ್ತಾರ. ಈ ಪ್ರಶ್ನೆಗೆ ಉತ್ತರ ಸಿಕ್ಕಿಲ್ಲ ಅಂದ್ರೆ ಅವರು ಧರ್ಮವನ್ನ ಬಿಟ್ಟು ಆ ಸಂಸ್ಥೆಗೆ ಸೇರ್ಕೊಂತಾರ. ಭಾರತದಾಗ ಮುಖ್ಯವಾಗಿ ಎಕ್ಸ್ ಮುಸ್ಲಿಮ್ರು ಬಹಳಷ್ಟು ಮಂದಿ ಅದಾರ. ಅದ್ರಾಗ ಮುಖ್ಯವಾಗಿ 4 ಮಂದಿ ಯೂಟ್ಯೂಬ್ ಅಂದ್ರೆ ಇಂಟರ್ನೆಟ್ ಅನ್ನ ಬಳಸ್ಕೊಂಡು ಜನರಿಗೆ ಜಾಗೃತಿ ಮಾಡೋ ಕೆಲಸ ಮಾಡಕತ್ತಾರ. ಎಕ್ಸ್ ಮುಸ್ಲಿಂ ಸಾಹಿಲ್, ಎಕ್ಸ್ ಮುಸ್ಲಿಂ ಸಮೀರ್, ಎಕ್ಸ್ ಮುಸ್ಲಿಂ ಸಲೀಂ ವಾಸ್ತಿಕ್. ಇವ್ರೇನಾದಾರಲ್ಲ ಎಕ್ಸ್ ಮುಸ್ಲಿಂ ಚಳುವಳಿ ಒಳಗ ಮುಂಚೂಣಿ ಒಳಗದಾರ. ಯೂಟ್ಯೂಬ್ ಒಳಗ ಲಕ್ಷಾಂತರ ಮಂದಿ ಇವರ ಮಾತುಗಳನ್ನ ಕೇಳ್ತಾರ. ಇವರಿಗೆ ಸಾಕಷ್ಟು ಮಂದಿ
ಸಪೋರ್ಟ್ ಕೂಡ ಮಾಡ್ತಾರ. ಹೌದು, ಇವ್ರು ಎತ್ತಿರೋ ಪ್ರಶ್ನೆಗಳು ಸರಿಯಾಗೇ ಅದಾವು ಅಂತ ಒಪ್ಕೋತಾರ. ಇವ್ರಿಷ್ಟೆಲ್ಲ ಮಾತಾಡಿದ್ರೂನು ಇಸ್ಲಾಂ ಮೂಲಭೂತವಾದಿಗಳು ಸುಮ್ಮಿರಂಗಿಲ್ಲ. ಇಸ್ಲಾಂ ಅನ್ನ ತೊರೆದು ಬದುಕೋದು ಇಸ್ಲಾಂ ಒಳಗ ಹರಾಮ್ ಆಗ್ತೈತಿ, ಅಪರಾಧ ಆಗ್ತೈತಿ. ಇದಕ್ಕಾಗಿ ಮರಣದಂಡನೆಯಂತ ಶಿಕ್ಷೆಗಳನ್ನ ವಿಧಿಸೋದು ಶರಿಯತ್ತೊಳಗ ಮೆನ್ಷನ್ ಐತಿ. ಇದಕ್ಕ ಮುಖ್ಯ ಉದಾಹರಣೆ ಮೊನ್ನೆ ಅಷ್ಟ ಸಲೀಮು ಅಸ್ತಿಕ್ ಅವರ ಮೇಲೆ ಮಾರಣಾಂತಿಕ ಹಲ್ಲೆ ನಡೆದಿತ್ತು. ಇಸ್ಲಾಮನ್ನ ವಿರೋಧ ಮಾಡ್ತಿ, ಇಸ್ಲಾಂ ಬಿಟ್ಟು ಹೊರಗಿದ್ದಿ, ಎಕ್ಸ್ ಮುಸ್ಲಿಂ ಅಂತ ಕರೆಸ್ಕೊಂತಿ ಅಂತ ಎರ್ರಾಬಿರಿ ಅವರಿಗೆ ಚೂರಿಂದ ಚುಚ್ಚಿದ್ರು. ಸಾವನ್ನ ಗೆದ್ದು ಈಗ ಅವರ ಬದುಕ್ಯಾರ, ಇನ್ನ ಚೇತರಿಸ್ಕೊಳಕತ್ತಾರ. ಅಂದ್ರೂ ಇಸ್ಲಾಮನ್ನ ತೊರೆದ್ರ ಈ ರೀತಿಯ ಶಿಕ್ಷೆಯನ್ನು ಕೂಡ ಜಿಹಾದಿ ಮನಸ್ಥಿತಿಗಳು ಕೊಡ್ತಾವ. ಇದಾ ಭಯದಿಂದ ಎಕ್ಸ್ ಮುಸ್ಲಿಂ ಸಾಹಿಲ್ ಮತ್ತು ಸಮೀರ್ ಮುಖಕ್ಕ ಮಾಸ್ಕ್ ಹಾಕೊಂಡು ಯೂಟ್ಯೂಬ್ ಒಳಗ ವಿಡಿಯೋಸ್ ಮಾಡ್ತಾರ. ಎಲ್ಲಿ ಮುಖ ಕಾಣಿಸಿದ್ರೆ ನಮಗೂ ಇದೇ ರೀತಿ ಆಗ್ತೈತಿ ಅನ್ನೋ ಅವರ ಭಯ ಮುಂದಾಲೋಚನೆ ಖರೆ ಐತಿ. ಮಹಿಳೆಯರ ಮೇಲೆ ದೌರ್ಜನ್ಯ ಮಾಡಾಕಂತನ ಇಸ್ಲಾಮ ಕ್ರಿಯೇಟ್ ಆಗೈತಿ ಅಂತ ಇನ್ನ ಎಕ್ಸ್ ಮುಸ್ಲಿಂ ಮಹಿಳೆಯರು ಹೇಳ್ಕೊಂತಾರ. ಅಫ್ಘಾನಿಸ್ತಾನ್ ಒಳಗ ನೀವು ಕೇಳಿರಿ, ಮಹಿಳೆಯರಿಗೆ ಯಾವುದೇ ರೀತಿ ಸ್ವಾತಂತ್ರ್ಯ ಇಲ್ಲ. ಕೂದಲು ಕಾಣಂಗಿಲ್ಲ, ಮುಖ ಕಾಣಂಗಿಲ್ಲ. ಒಂದು ವೇಳೆ ಕಾಣಿಸಿದ್ರೆ ಅವ್ರನ್ನ ಕೊಂದೇ ಹಾಕಿಬಿಡ್ತಾರ. ಸಾಕಷ್ಟು ಶಿಕ್ಷೆಗಳನ್ನು ಕೊಡ್ತಾರ. ಎಜುಕೇಶನ್ ಹಕ್ಕು ಅವರಿಂದ ಕಸ್ದಾರ. ಪುರುಷರು ಅವ್ರ ಮೇಲೆ ಹೆಂಗೆ ಬೇಕಾದರೂ ಹಲ್ಲೆ ಮಾಡ್ಬೋದು, ಆದ್ರೆ ಮೂಳೆ ಮುರಿಬಾರ್ದು, ರಕ್ತ ಕಾಣಿಸ್ಬಾರ್ದು. ಸತ್ರೂ ಪರವಾಗಿಲ್ಲ, ರಕ್ತ ಮೂಳೆ ಮುರಿದಿಲ್ಲ ಅಂದ್ರೆ ಗಂಡಸರು ಮಾಡಿದ್ದು ಸರಿ ಅನ್ನುವಂಥ ಒಂದು ಕಾನೂನು ತಂದಾರ. ಇರಾನ್ ಒಳಗ ಹಿಜಾಬ್ ಹಾಕಿಲ್ಲ ಅಂದ್ರ ಸುಟ್ಟು ಹಾಕ್ತಿದ್ರು, ನೇಣಿಗೆ ಹಾಕ್ತಿದ್ರು, ಆಸಿಡ್ ಎರಚ್ತಿದ್ರು. ಈ ರೀತಿಯ ದೌರ್ಜನ್ಯಗಳು ಬುರ್ಕಾ ಹಾಕದೇ ಇರೋದ್ರಿಂದ ಮಾಡ್ತಾರ. ಇದು ಮಹಿಳೆಯರನ್ನ ಕಟ್ಟಳೆಗೆ ಒಳಪಡಿಸೋದಕ್ಕಂತ ಇಟ್ಟಾರು ಈ ರೀತಿಯ ನಿಯಮಗಳನ್ನ. ಇಸ್ಲಾಂ ಒಳಗ ನಮಗೆ ಈ ಧರ್ಮ ಬೇಡ ಅಂತ ಸಾಕಷ್ಟು ಮಹಿಳೆಯರು ಕೂಡ ಇಸ್ಲಾಮನ್ನ ತೋರ್ದಾರ. ಇಸ್ಲಾಮನ್ನ ಬಿಟ್ಟು ಬೇರೆ ಧರ್ಮದ ಕಡೆ ಪ್ರೇರಣೆ ಆಗೋದು ಅಥವಾ ಇಸ್ಲಾಂ ಬೇಡವೇ ಬೇಡ ಅಂತ ನಾವು ಸುಮ್ಮನೆ ಇರೋನು ಅಂತ ಇರೋದು ಮೊದಲೆಲ್ಲ. ಇದೇ 21ನೇ ಸೆಂಚುರಿ ಒಳಗೆ ನಡೆದೈತೆ ಅಂತ ಅನ್ಕೋಬೇಡ್ರಿ. 7ನೇ ಶತಮಾನದಾಗ ಒಬ್ಬ ವ್ಯಕ್ತಿ ಎಕ್ಸ್ ಮುಸ್ಲಿಂ ಆದ್ರು. ಅವರೇ ಜಗತ್ತಿನ ಮೊದಲ ಎಕ್ಸ್ ಮುಸ್ಲಿಂ. ಅವ್ರ ಹೆಸರು ಅಬ್ದುಲ್ಲಾ ಇಬ್ನ್ ಸಾದ್ ಇಬ್ನ್ ಅಬಿ ಸರಾ. ಆಗ ಅವ್ರಿಗೆ ಮರಣದಂಡನೆಯನ್ನ ಘೋಷಣೆ ಮಾಡಿದ್ರು ಇಸ್ಲಾಂ ಮೂಲಭೂತವಾದಿಗಳು. ಅವರು ಇಸ್ಲಾಮಿಂದ ನಾನು ಸಾಯ್ಬೇಕಾಗ್ತೈತಿ ಅನ್ನೋ ಒಂದೇ ಒಂದು ಕಾರಣಕ್ಕಾಗಿ ಮತ್ತ ಇಸ್ಲಾಮನ್ನ ಒಪ್ಕೊಂಡು ಬದುಕಿ ಉಳಿದ್ರು ಅನ್ನೋ ಮಾತೈತಿ. ಭಾರತದಾಗ ಎಕ್ಸ್ ಮುಸ್ಲಿಮರಿಗೆ ಯಾವುದೇ ರೀತಿ ಕಾನೂನು ಕಟ್ಟಳೆಗಳಿಲ್ಲ. ಅವರು ಸ್ವತಂತ್ರವಾಗಿ ಬದುಕಬಹುದು. ಯಾವುದೇ ಧರ್ಮದಲ್ಲಿದ್ರು ಅವರ ಇಷ್ಟ ಬಂದಂಗೆ ಅವರ ಬದುಕಬಹುದು. ಕಾನೂನಿನ ಅಪ್ಪನೇ ಐತಿ. ಆದ್ರ ಜಿಹಾದಿ ಮನಸ್ಥಿತಿಗಳು ಅವ್ರನ್ನ ಅಟ್ಯಾಕ್ ಮಾಡ್ತಾವ, ಸಾಯಿಸೋ ಪ್ರಯತ್ನ ಮಾಡ್ತಾವ. ಅದಕ್ಕೆ ತಕ್ಕಂಥ ಶಿಕ್ಷೆಗಳು ಕೂಡ ನಮ್ಮ ಭಾರತದ ಸಂವಿಧಾನದಾಗ ಅದಾವ. ಆದ್ರ ವಿಶ್ವದ 13 ಇಸ್ಲಾಂ ಕಂಟ್ರಿ ಒಳಗೆ ಇಸ್ಲಾಮನ್ನ ಬಿಟ್ರ ಕಾಯಂ ಮರಣದಂಡನೆ ಫಿಕ್ಸ್. ಅವರಿಗೆ ಮರಣದಂಡನೆ ಶಿಕ್ಷೆ ಕೊಟ್ಟೇ ಕೊಡ್ತಾರ. ಆದ್ರೆ ಇಂಟರ್ನೆಟ್ ಕ್ರಾಂತಿ ಆದಮೇಲೆ ಇಸ್ಲಾಂ ಧರ್ಮವನ್ನು ತೊರೆಯುವವರ ಸಂಖ್ಯೆ ಹೆಚ್ಚಾಗೈತಿ. ಎಕ್ಸ್ ಮುಸ್ಲಿಮರು ದಿನದಿಂದ ದಿನಕ್ಕೆ ಹೆಚ್ಚಾಗಕತ್ತಾರ. ಅವರಿಗೆ ಏನು ತಪ್ಪು ಏನು ಸರಿ ಅಂತ ಜಡ್ಜ್ ಮಾಡೋ ಕ್ಯಾಪಾಸಿಟಿ ಬಂದೈತಿ. ಎಜುಕೇಷನ್ ಜಾಸ್ತಿ ಸಿಗೋದ್ರಿಂದ ಅವರು ಈ ರೀತಿ ಎಕ್ಸ್ ಮುಸ್ಲಿಮರಾಗಿ ಬದಲಾಗಕತ್ತಾರ. ಮುಂದಿನ 10 ರಿಂದ 50 ವರ್ಷದಾಗ ಎಕ್ಸ್ ಮುಸ್ಲಿಮರ ಸಂಖ್ಯೆ ಹೆಚ್ಚಾಗೋದ್ರ ಜೋಡಿ ಇಸ್ಲಾಂ ಅಸ್ತಿತ್ವದ ಮೇಲೆ ಪ್ರಶ್ನೆ ಮೂಡೋದೈತಂತ. ಇದೇ ರೀತಿ ಎಕ್ಸ್ ಮುಸ್ಲಿಮರು ಹೆಚ್ಚಾದ್ರ ಇಸ್ಲಾಂ ಅಸ್ತಿತ್ವನ ಉಳಿತೈತೋ ಇಲ್ಲೋ ಅನ್ನೋ ಪ್ರಶ್ನೆಗಳು ಹುಟ್ಟಾತಾವು ಅಂತಂದ್ರೆ ಇಸ್ಲಾಂ ಸ್ಥಿತಿ ಎಲ್ಲಿ ತಲುಪಿರಬಹುದು ಅಂತ ಇಮ್ಯಾಜಿನ್ ಮಾಡ್ರಿ.